ಮಣೀಂದರ್ ಸಿಂಗ್ ವಾದ ಮಂಡನೆ ಮುಂದುವರಿಕೆ ಆಗ್ತಾ ಇದೆ. 3 ಸದಸ್ಯರ ಕಮಿಟಿ ತನಿಖೆ ಉಸ್ತುವಾರಿಯನ್ನ ತೆಗೆದುಕೊಂಡಿದೆ. ರಾಜ್ಯ ಸರ್ಕಾರದಿಂದ ನೇಮಕವಾದಂತಹ ಪೊಲೀಸರೇ ಇಲ್ಲಿ ತನಿಖೆಯನ್ನ ನಡೆಸ್ತಾರೆ. ಲೋಕಾಯುಕ್ತ ಪೊಲೀಸರು ಏನಿದ್ದಾರೆ ಇವರು ನಿಯೋಜನೆ ಮೇಲೆ ಬಂದಿರ್ತಾರೆ. ಹೀಗಾಗಿ ನಿಷ್ಪಕ್ಷಪಾತವಾದಂತಹ ತನಿಖೆ ಸಾಧ್ಯ ಇಲ್ಲ. ಮಣೀಂದರ್ ಸಿಂಗ್ ವಾದ ಮಂಡನೆ ಹೀಗೆ ಮುಂದುವರಿತಾ ಇದೆ. ಈ ತನಕದ ವರದಿಯನ್ನ ಯಾಕೆ ಸಲ್ಲಿಸಿಲ್ಲ ಅಂತ ಒಂದ್ ಕಡೆ ಕೋರ್ಟ್ ಪ್ರಶ್ನೆ ಮಾಡ್ತು. ಆಮೇಲೆ ಲೋಕಾಯುಕ್ತ ಪೊಲೀಸರ ಪರವಾದಂಥ ವಕೀಲರಿಗೆ ವರದಿಯನ್ನು ನಾಳೆಯ ಒಳಗಾಗಿ ಅಥವಾ ನಾಳೆ ಈ ವರದಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಒಂದೇ ದಿನ ಲೋಕಾಯುಕ್ತ ಪೊಲೀಸರ ಪರ ವಕೀಲ ವೆಂಕಟೇಶ್ ಅರಬಟ್ಟಿ ಏನಿದ್ದಾರೆ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಒಂದೇ ದಿನ ಅಷ್ಟೇ, ನಾಳೆ ಒಳಗೆ ಸಲ್ಲಿಸಬೇಕು ಇಲ್ಲಿ ತನಕ ಏನಾಗಿದೆ ಅನ್ನುವಂಥದ್ದನ್ನು. ಸೊ ಇದು ನ್ಯಾಯಮೂರ್ತಿಗಳಾಗಿರುವಂಥ ನಾಗಪ್ರಸನ್ನ ಅವರು ಪ್ರಶ್ನೆ ಮಾಡೋದ್ರ ಜೊತೆಗೆ ಆರ್ಡರ್ ಕೂಡ ಮಾಡಿದ್ದಾರೆ. ಸೊ ಇದೆಲ್ಲ ಒಂದು ಕಡೆ ಆಯಿತು. ಮತ್ತೊಂದು ಕಡೆ ಈಗ ಮಣೀಂದರ್ ಸಿಂಗ್ ಅವರ ತಮ್ಮ ವಾದವನ್ನು ಮುಂದುವರಿಸಿರುವಂಥ ಸಂದರ್ಭದಲ್ಲಿ 3 ಸದಸ್ಯರ ಕಮಿಟಿ ತನಿಖೆಯ ಉಸ್ತುವಾರಿಯನ್ನು ತೆಗೆದುಕೊಂಡಿದೆ. ಇಲ್ಲಿ ತನಿಖೆ ಮಾಡ್ತಾ ಇರುವಂಥ ಪೊಲೀಸರೇನಿದ್ದಾರೆ ಇವರು ಸರ್ಕಾರದಿಂದ ನಿಯೋಜನೆ ಆಗಿರುವಂಥ ಪೊಲೀಸರೇ ಆಗಿರ್ತಾರೆ ಅಥವಾ ನೇಮಕ ಆಗಿರುವಂಥ ಪೊಲೀಸರೇ ಆಗಿರ್ತಾರೆ. ಸೊ ಅವರೇ ಇಲ್ಲಿ ತನಿಖೆ ನಡೆಸುವಂಥದ್ದು. ಹೀಗಾಗಿ ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡ್ತಾರೆ ಅಂತ ಇಲ್ಲಿ ನಾವು ಅಂದ್ಕೊಳ್ಳೋಕ್ಕಾಗಲ್ಲ ಅಥವಾ ಜನರಲ್ಲ ವಿಶ್ವಾಸ ಮೂಡೋದಿಲ್ಲ. ಹೀಗಾಗಿ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತ ಅಂದರೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ರಾಜಕಾರಣಿಗಳೆಲ್ಲ ಭಾಗಿಯಾಗಿರುವಂಥ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಕಷ್ಟ ಅಂತ ಸ್ನೇಹಮಯಿ ಕೃಷ್ಣ ಅವರು ಅದನ್ನೇ ಹೇಳ್ತಾ ಇರುವಂಥದ್ದು. ಅಂದರೆ ನಾನು ಈಗ ತಾನೇ ಹೇಳಿದಾಗೆ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಕರಣದ ಮಾತ್ರ ಅಲ್ಲ ನಾನು ಉಲ್ಲೇಖ ಮಾಡ್ತಾ ಇರುವಂಥದ್ದು, ಮೂಡಾದಲ್ಲಾಗಿರುವಂಥ ಒಟ್ಟು ಹಗರಣಗಳಿಂದ ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಅನ್ನುವಂಥದ್ದು. ಈಗ ತೀರಾ ನಿನ್ನೆ ಅಲ್ಲ ಮೊನ್ನೆ ಯಾರು ಜಿ ಟಿ ದೇವೇಗೌಡರದಕ್ಕೂ ಈಗ ಬಂದಿದೆ. ಹಾಗಾಗಿ ಇದೇನು ಕಾಂಗ್ರೆಸ್ ಅವರು BJP ಅವರು JDS ಅವರು ಅಂತಲ್ಲ, ಬಹುತೇಕ ಪಕ್ಷದವರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ವ್ಯಕ್ತ ಆಗ್ತಾ ಇರುವಂಥ ಸಂದರ್ಭ. ಜಿ ಟಿ ದೇವೇಗೌಡರು ಕೂಡ ಮಗಳಿಗೆ ಅಳಿಯಂಗೆ ಸೈಟ್ ಕೊಟ್ಟಿದ್ದಾರೆ ಅಕ್ರಮವಾಗಿ ಅನ್ನುವಂಥದ್ದನ್ನು ಮೊನ್ನೆ ಒಂದು ಆರೋಪ ಮಾಡಿದ್ದಾರೆ. ಇನ್ನೂ ಕೆಲ ಆರೋಪಗಳು ಕಾಂಗ್ರೆಸ್ನ ಕೆಲ ಸದಸ್ಯರುಗಳು 10-12 ಸೈಟ್ ತೆಗೆದುಕೊಂಡಿದ್ದಾರೆ ನಿಯಮ ಬಾಹಿರವಾಗಿ ಅಂತ. ಸೊ ಈ ರೀತಿಯಾಗಿ ಹಲವು ಪಕ್ಷಗಳ ನಾಯಕರುಗಳ ವಿರುದ್ಧವಾಗಿ ಆರೋಪ ಕೇಳಿಬರ್ತಾ ಇರುವಂಥ ಕಾರಣಕ್ಕಾಗಿ ನಾಳೆ ಒಳಗಾಗಿ ಏನು ಬಹಳಷ್ಟು ರಾಜಕಾರಣಿಗಳಿರುವಂಥ ಕಾರಣಕ್ಕಾಗಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅನ್ನುವಂಥದ್ದು ಅವರ ಒಂದು ವಾದದ ಸಂದರ್ಭದಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರ. 56 ಕೋಟಿ ಮೊತ್ತದ ಸೈಟ್ಗಳನ್ನು ಅಕ್ರಮವಾಗಿ ಪಡೆದಿದ್ದಾರೆ. CM ಪತ್ನಿ ಈಗ 14 ಸೈಟ್ಗಳನ್ನು ಮಿಂಚಿನ ವೇಗದಲ್ಲಿ ಹಿಂತಿರುಗಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಕೇಸ್ನಿಂದ ಆರೋಪಿಗಳನ್ನು ರಕ್ಷಿಸೋಕೆ ಮುಂದಾಗಿದೆ. ಅದೇ ದಿನ ಸರ್ಕಾರ ಸೈಟ್ಗಳನ್ನು ಹಿಂಪಡೆಯೋದಕ್ಕೆ ಒಪ್ಪಿಗೆಯನ್ನ ನೀಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನೇನಾಗಿದೆ ಇಲ್ಲಿ ತನಕ ಅಂತ ಅಂದ್ರೆ ಪ್ರಮುಖವಾಗಿ ಸೈಟ್ಗಳನ್ನು ರಿಟರ್ನ್ ಮಾಡಿರುವಂಥದ್ದು ಇಲ್ಲಿ ಉಲ್ಲೇಖಾರ್ಹ. ಅದನ್ನ ಮಣೀಂದರ್ ಸಿಂಗ್ ಅವರು ಇವತ್ತು ನ್ಯಾಯಮೂರ್ತಿಗಳ ಮುಂದೆ ಉಲ್ಲೇಖ ಮಾಡ್ತಾ ಇದ್ದಾರೆ. 56 ಕೋಟಿ ಮೊತ್ತದ ಸೈಟ್ಗಳನ್ನು ಅಕ್ರಮವಾಗಿ ಇವ್ರುಗಳು ಪಡೆದಿದ್ದಾರೆ. ಆ ಮುಖ್ಯಮಂತ್ರಿಗಳೇ ಅದಕ್ಕೊಂದು ವ್ಯಾಲ್ಯೂಯೇಷನ್ ಕೂಡ ಮಾಡಿದ್ರು. ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ನನಗೆ 56 ಕೋಟಿ ವಾಪಸ್ ಕೊಡಲಿ ಮೂಡೋದವರು, ನಾನು ಆ ಸೈಟ್ಗಳನ್ನ ವಾಪಸ್ ಕೊಡ್ತೀನಿ ಅವರಿಗೆ ಅನ್ನುವಂಥ ಒಂದು ವ್ಯಾಲ್ಯೂಯೇಷನ್ ಅವರೇ ಕಟ್ಟಾಗಿತ್ತು. ಸೊ ಆ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. 56 ಕೋಟಿ ಮೊತ್ತದ ಸೈಟ್ಗಳನ್ನು ಅಕ್ರಮವಾಗಿ ಪಡೆದಿದ್ದಾರೆ. 14 ಸೈಟ್ಗಳನ್ನು ಮಿಂಚಿನ ವೇಗದಲ್ಲಿ ಅವರು ಹಿಂತಿರುಗಿಸಿದ್ದಾರೆ. ಅವರು ಏನೇ ಹಿಂತಿರುಗಿಸಿದ್ರು ಮತ್ತೊಂದು ಆದರೂ ಇಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದಂತೂ ಮೇಲ್ನೋಟಕ್ಕೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ಮುಖ್ಯಮಂತ್ರಿಗಳ ವಿಚಾರ ಮಾತ್ರ ಅಲ್ಲ, ಇಲ್ಲಿ ಬಹಳಷ್ಟು ರಾಜಕಾರಣಿಗಳ ಹೆಸರು ಕೂಡ ತಳಕಾಗ್ತಾ ಇರುವಂಥ ಕಾರಣಕ್ಕಾಗಿ ಇದೊಂದು ಸ್ವತಂತ್ರ ತನಿಖೆ ಆಗಬೇಕು ಅನ್ನುವಂಥದ್ದು ಅವ್ರದ್ದು. ರಾಜ್ಯ ಸರ್ಕಾರ ಈ ಕೇಸ್ನಿಂದ ಆರೋಪಿಗಳನ್ನು ರಕ್ಷಿಸೋದಕ್ಕೆ ಮುಂದಾಗಿದೆ. ಇಲ್ಲಿ ಪ್ರಮುಖವಾಗಿ ಉಲ್ಲೇಖ ಆಗ್ತಾ ಇರುವಂಥ ವಿಚಾರ ಅಂತ ಆದರೆ ರಕ್ಷಿಸೋಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಆರೋಪಿಗಳನ್ನು ಈ ಪ್ರಕರಣದಲ್ಲಿ. ಆಮೇಲೆ ಸರ್ಕಾರ ಸೈಟ್ಗಳನ್ನು ಹಿಂಪಡೆಯೋಕ್ಕೂ ಕೂಡ ಅವತ್ತೇ ಒಪ್ಪಿಗೆ ಕೊಟ್ಟಿದೆ. CM ಪತ್ನಿ ಆ ಸೈಟ್ಗಳನ್ನು ವಾಪಸ್ ಮಾಡ್ತೀನಿ ಅಂತ ಮೂಡಕ್ಕೆ ಹೇಳ್ತಾರೆ. ಸರ್ಕಾರ ಕೂಡ ಕೂಡಲೇ ಆ ಸೈಟ್ಗಳನ್ನು ವಾಪಸ್ ಪಡೆಯುವಂಥ ನಿಟ್ಟಿನಲ್ಲಿ ಒಪ್ಪಿಗೆ ಸೂಚಿಸುತ್ತೆ. ಇದೆಲ್ಲವೂ ಕೂಡ ಬಹಳ ಶರವೇಗದಲ್ಲಿ ಮಿಂಚಿನ ವೇಗದಲ್ಲಾಗಿದೆ. ಅಂದರೆ ಇಲ್ಲಿ ಈ ಪ್ರಕರಣದಲ್ಲಿ ಹಲವರನ್ನು ರಕ್ಷಿಸೋದಕ್ಕೆ ಹೆಂಗೆ ಪ್ರಯತ್ನ ಆಗಿದೆ, ಕೆಲ ಡಿಸಿಷನ್ಗಳನ್ನು ಹೇಗೆ ಕ್ವಿಕ್ಕಾಗಿ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಮಣೀಂದರ್ ಸಿಂಗ್ ಅವರು ನ್ಯಾಯಮೂರ್ತಿಗಳ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಪರವಾಗಿನ ವಕೀಲರು ಮಣೀಂದರ್ ಸಿಂಗ್ ಅವರು ವಾದವನ್ನು ಸದ್ಯ ಹೂಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಜಡ್ಜ್ ಕೂಡ ಇದೇ ಮಾತನ್ನು ಹೇಳಿರೋದು, ಯಾವುದಕ್ಕೆ ಸೀಮಿತ ಆಗಿರಬೇಕು, ಲೋಕಾಯುಕ್ತ ತನಿಖೆಗೆ ಇದನ್ನು CBI ತನಿಖೆಗೆ ಇದು ಕೊಡಬೇಕೋ ಕೊಡಬಾರ್ದು, ಇಷ್ಟಕ್ಕೆ ಸೀಮಿತ ಆಗಿ ನೀವು ವಾದ ಪ್ರತಿವಾದವನ್ನು ಹೂಡಬೇಕು ಅನ್ನುವಂಥದ್ದು ಜಡ್ಜ್ ಈಗ ಆಲ್ರೆಡಿ ಉಲ್ಲೇಖ ಮಾಡಿದ್ದಾರೆ.
ಸೊ ಅದಕ್ಕೆ ತಕ್ಕಾಗೆ ಯಾಕೆ ಇಲ್ಲಿ CBI ತನಿಖೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಮಣೀಂದರ್ ಸಿಂಗ್ ಅವರು ನ್ಯಾಯಮೂರ್ತಿಗಳನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. 56 ಕೋಟಿ ಮೊತ್ತದ ಸೈಟ್ಗಳನ್ನು ಇವರೆಲ್ಲ ಅಕ್ರಮವಾಗಿ ಪಡೆದಂಥದ್ದಾಗಿರುತ್ತೆ. ಆ 14 ಸೈಟ್ಗಳನ್ನು ಬಹಳ ವೇಗವಾಗಿ ಹಿಂತಿರುಗಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಕೇಸ್ನಿಂದ ಆರೋಪಿಗಳನ್ನು ರಕ್ಷಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದಕ್ಕೆ ಒಂದು ಉದಾಹರಣೆ ಅಂತ ಅಂದರೆ ಅದೇ ದಿನ ಸರ್ಕಾರ ಈ ಸೈಟ್ಗಳನ್ನು ಹಿಂಪಡೆಯೋದಕ್ಕೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಇಷ್ಟು ಕ್ವಿಕ್ಕಾಗಿ ಎಲ್ಲ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಅಂದರೆ ಆರೋಪಿಗಳನ್ನು ರಕ್ಷಿಸುವಂಥ ಹುನ್ನಾರ ಇದು ಅನ್ನುವಂಥದ್ದನ್ನು ಮಣೀಂದರ್ ಸಿಂಗ್ ವಾದ ಹೂಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಇಡಿ ಕೂಡ ಎಂಟರ್ ಆಗಿದೆ. ಅಗೇನ್ ಇಡಿ ಕೂಡ ಎಂಟರ್ ಆಗಿರುವಂಥದ್ದು ಮುಖ್ಯಮಂತ್ರಿಗಳ ವಿಚಾರವಾಗಿ ಮಾತ್ರ ಅಲ್ಲ. ಸೊ ಒಟ್ಟು ಮೂಡಾದಲ್ಲಿ ತೀರಾ ಇತ್ತೀಚೆಗಾಗಿರುವಂಥ ಹಗರಣಗಳೇನೇನು ಅನ್ನುವಂಥದ್ದನ್ನು ಇಡಿ ಬೆನ್ನತ್ತಿರುವಂಥ ಸಂದರ್ಭ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹಲವರನ್ನ ಈಗ ಆಲ್ರೆಡಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ ಪರ್ಟಿಕ್ಯುಲರ್ ಮುಖ್ಯಮಂತ್ರಿಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೇ ಈಗ ಆಲ್ರೆಡಿ ಅವರ ಪತ್ನಿಯ ಸಹೋದರ ಆಗಿರಬಹುದು, ಅದಾದ ನಂತರ ಅಲ್ಲಿ ಸೈಟನ್ನು ಯಾರಿಂದ ಪಡೆದುಕೊಂಡ್ರಲ್ಲ ಆ ವ್ಯಕ್ತಿ, ಹೀಗೆ ಭಾಳಷ್ಟು ಮಂದಿಯನ್ನು ಈಗ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಗೆ ಒಳಪಡಿಸಲಾಗಿದೆ ಕೂಡ. ಯಾರು ಇಡಿ ವಿಚಾರಣೆಗೆ ಒಳಪಡಿಸಿದೆ ಕೂಡ. ಸೊ ಅದರಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ CBI ಕೂಡ ಎಂಟರ್ ಆದರೆ ಅದು ಮುಖ್ಯಮಂತ್ರಿಗಳಿಗೆ ಭಾಳ ಕಷ್ಟಕರ ಆಗ್ಬೋದಾದಂಥ ಸನ್ನಿವೇಶ. ಆಮೇಲೆ ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಅಲ್ಲ, ಕೆಲ ಪ್ರಭಾವಿ ನಾಯಕರುಗಳಿಗೂ ಕೂಡ ಭಾಳ ಸಮಸ್ಯೆ ತಂದಿಡ್ಬೋದು ಅನ್ನುವಂಥ ರೀತಿಯಾಗಿ ತೀರಾ ಇತ್ತೀಚೆಗೆ ವಿಶ್ಲೇಷಣೆ ಆಗ್ತಾ ಇರುವಂಥ ಸಂಗತಿ ಆಗಿದೆ.